Dim dum dana da dim dana da dim dum dana da dim dana dim dum dana. ಸುಮ್ಮ ಮನಸ್ಸಿನಾಗ ಅನ್ಕೋರಿ ನೀವು. ಸುಮ್ಮ ಮನಸ್ಸಿನಾಗ ಅನ್ಕೋರಿ. ಅನ್ಕೊಳ್ಳೋಕೆ ಏನು ರೊಕ್ಕ ಬೇಡ, ರುಚಿ ಬೇಡ. ನನಗೂ ಹಿಂಗಾಗಲಿಪ್ಪ ಫಕೀರೇಶ, ನಾನು ನಿನ್ನ ಮಠಕ್ಕೆ ಬರ್ತೀನಿ ಅಂತ ಇಷ್ಟು ಅನ್ಕೊಂಡ್ಬಿಡ್ರಿ ನೀವು. ಮೊನ್ನೆ ಅಮಾವಾಸ್ಯೆ ದಿವಸ ಕನಿಷ್ಠ 20,000 ಜನ ಇರ್ತೈತೆ ಅಲ್ಲಿ ದರ್ಶನಕ್ಕೆ, ಗದ್ದಿಗೆ ದರ್ಶನಕ್ಕೆ ಬಂದಿರ್ತಾರೆ. ಲಕ್ಷ್ಮೇಶ್ವರದಿಂದ ಒಬ್ಬ ಹೆಣ್ಮಗಳು ಬಂದಿದ್ದು. ಆ ಫಕೀರೇಶ್ವರನ ಗದ್ದಿಗೆ ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಹೇಳ್ತೇನೆ ನಿಮಗೆ. ಈಗ ಒಂದು 6-7 ತಿಂಗಳದಿಂದ ಆ ಹೆಣ್ಮಗಳು ಬಂದು ಭಾಳ ಅಳಾಕತ್ತಿಲ್ಲ, ನನ್ನ ಮುಂದೆ ಕೂತ್ಕೊಂಡು ಅಳಾಕತ್ತಿಲ್ಲ. ನಂಗೆ ಬೇಕಾದಾಕಿ, ಪರಿಚಯದಾಕಿ, ಯಾಕವ ಇಷ್ಟಕೊಂಡ ಅಳ್ತಿದಿ ಅಂತ ನಾ ಕೇಳಿದೆ. ಆಕೆ ಅಂದ್ಲು, ಈ ಹುಡುಗಿಗೆ ಮದುವೆ ಮಾಡ್ಬೇಕಂತೀನಿ, ದೊಡ್ಡ ಮಗನ ಮದುವೆ ಆಗೈತಿ, ಇನ್ನೊಬ್ಬ ಮಗನ ಮದುವೆ ಆಗೈತಿ, ಇವೊಂದು 8 ವರ್ಷ ಆಯಿತು ಕನ್ಯಾ ನೋಡಾಕತ್ತೀನಿ ಅಜ್ಜಾರ, ಎಲ್ಲೂ ಕನ್ಯಾ ಸಿಗುವಲ್ಲು, ಬರೇ ಸರ್ಕಾರಿ ನೌಕರಿ ಬೇಕಂತವ. ಅದೊಂದು ದೊಡ್ಡ ಅವಳಿ. ಎಲ್ಲ ಹೆಣ್ಣು ಹುಡುಗರನ್ನ ಯಾರಿಗೆ ಕೊಡ್ಬೇಕಂತಾರಂದ್ರೆ ಬರೇ ಸರ್ಕಾರದ ನೌಕರಿ ಮಾಡೋರಿಗೆ ಕೊಡ್ಬೇಕಂತಾರೆ. ನಿಮ್ಮ ತಲೆಯಾಗಿರಲಿ, ನಮ್ಮ ದೇಶದಾಗ ಒಂದು ಸಿದ್ಧಾಂತ ಇತ್ತು. ಏನು ಅಂತಂದ್ರೆ ಕೃಷಿ ಉತ್ತಮ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅಂತೇಳಿ ಒಂದು ಸಿದ್ಧಾಂತ ಇತ್ತು. ಮೊದಲಿಗೆ ಯಾರ ಮಕ್ಕಳನ್ನ ಯಾರಿಗೆ ಕೊಡ್ಬೇಕಂದ್ರೆ ರೈತರಿಗೇ ಕೊಡ್ಬೇಕನ್ನುವಂಥದ್ದು ಈ ದೇಶದ ಸಂಸ್ಕೃತಿ ಆಗಿತ್ತು. ಮಗಳು ಕೊಡಂಗಿದ್ರೆ ರೈತ ಕೊಡಬೇಕು ಅಂತ. ನಿಮ್ಮ ತಲೆಯಾಗಿರಲಿ, ಈ ಭೂಮಿ ಮೇಲೆ ಎಲ್ಲರಿಗೂ ಅನ್ನ ಹಾಕವ ರೈತನ ಹೊರತಾಗಿ ನೌಕರದಾರ ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಮಂದಿ ತಲೆಯಾಗಿ ಇಟ್ಕೋಬೇಕು. ಎಲ್ಲರಿಗೆ ಅನ್ನ ಹಾಕವ ರೈತವ, ಆತನಿಗೆ ಕನ್ಯೆಯನ್ನು ಕೊಡೋದಿಲ್ಲ ಅನ್ನುವಂಥದ್ದೊಂದು ಕೆಟ್ಟ ಸಂಸ್ಕೃತಿ ಇವತ್ತಿನ ದಿವಸ ಬಂತಲ್ಲ, ಇದು ಬಹಳ ಒಳ್ಳೆಯದಲ್ಲ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು ಏನು ಮಾಡಲಿ, ನನ್ನ ಹತ್ರ ಅವನು ಅಳಾಕತ್ತಿದ್ದ, ಆಕಿನೂ ಅಳಾಕತ್ತಿದ್ಲು. ನಾನು ಅವಾಗ ಏನೂ ಹೇಳೋಕ್ಕಾಗಲಾರ್ದ ಮಂದಿ ಭಾಳ ಕುಂತಿತ್ತು. ನಾನು ಆಕಿಗೆ ಒಂದೇ ಮಾತು ಹೇಳಿದೆ, ಕರ್ತೃ ಫಕೀರೇಶ್ವರ ಭಾರಿ ಶಕ್ತಿಶಾಲಿ ಅದಾನ, ಈ ಸದ್ದು ನೀ ಮಗನ ಕರ್ಕೊಂಡು ಹೋಗು. ಈ ಅಮಾವಾಸ್ಯೆಗೆ ಬಂದಿನಪ್ಪ, ಮುಂದಿನ ಅಮಾವಾಸ್ಯೆ ಅನ್ನೋದ್ರೊಳಗನ ಅಥವಾ ನೀನು ಎಷ್ಟು ಮನಸ್ಸಿನಾಗ ಎಷ್ಟು ಅಮಾವಾಸ್ಯೆ ಅನ್ಕೊಂತಿ ಅನ್ಕೋ, ಅಷ್ಟರೊಳಗೆ ಒಂದು ಒಳ್ಳೆಯ ಸುದ್ದಿ ತೊಗೊಂಡು ಮರಳಿ ನಿನ್ನ ದರ್ಶನಕ್ಕೆ ನಾ ಬರುವಂಗೆ ಆಗಬೇಕಂತ ಗದ್ದಿಗೆ ಬೇಡ್ಕೊ ಅಂತ ನಾ ಹೇಳಿದೆ. ಆ ಹೆಣ್ಮಗಳು ಹೋಗಿ ಬೇಡ್ಕೊಂಡು ಮನೆಗೆ ಹೋದ್ಲು. ನಿಮ್ಮ ತಲೆಯಾಗಿರಲಿ, 3ನೇ ದಿವಸಕ್ಕೆ ಕನ್ಯಾ ಫಿಕ್ಸ್ ಆಗಿ ಆಗಲೇ ಊಟ ಆಗಿ ಹೋಗಿಬಿಡ್ತು. 27ನೇ ದಿವಸಕ್ಕೆ ಅಕ್ಕಿ ಕಾಳು ಬಿದ್ದು ಅವನಿಗೆ. ಬರೇ ಒಂದು ತಿಂಗಳದಾಗ ಸುದ್ದಿ ತೊಗೊಂಡು ಬರ್ತಿದೆ ಅಂದಿರುವಂಥ ಹೆಣ್ಮಗಳು ಒಂದು ಮುಂದಿನ ಅಮಾವಾಸ್ಯೆಗೆ ಆ ಸೊಸಿ ಕರ್ಕೊಂಡು ಬಂದ್ಲ. ಅಲ್ಲಿ ಸೊಸಿ ಕರ್ಕೊಂಡು ಬಂದ್ಲು ಅಂದರೆ ಆ ಗದ್ದಿಗೆ ಒಳಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಈ ದೇಶದೊಳಗೆ ಎಲ್ಲೆಲ್ಲರೂ ಏನೇನಾರು ನಡೆದಿರ್ಬೋದು, ಅಲ್ಲಿ ಜಾತಿಗೆ ಅವಕಾಶ ಇಲ್ಲ ಅನ್ನೋದಕ್ಕೆ ಆ ಗುರುಗಳು ಪಲ್ಲಕ್ಕಿ ಹೊರವರು ಮುಸ್ಲಿಂ ಧರ್ಮದವರು, ಮೇನೆ ಹೊರವರು ಮುಸ್ಲಿಂ ಧರ್ಮದವರು, ಆನಿಕಾಯವರು ಮುಸ್ಲಿಮರು, ಇವ್ರಿಗೆಲ್ಲರಿಗೂ 10 ಎಕರೆ 20 ಎಕರೆ 15 ಎಕರೆ ಭೂಮಿ ಕೊಟ್ಟಾರ. ಹಿಂದೂಗಳು ಕೂಡ ಸೇವಾ ಮಾಡ್ತಾರೆ, ಮುಸ್ಲಿಮರು ಕೂಡ ಸೇವಾ ಮಾಡ್ತಾರೆ. ತೇರು ಕಟ್ಟವರು ಬ್ರಾಹ್ಮಣರು, ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸೇರ್ಕೊಂಡು ಕಟ್ತಾರೆ. ಬಡಿಗೆರ ಮಂದಿ ಸೇರ್ಕೊಂಡು ಕಟ್ತಾರೆ. ಎಲ್ಲ ಜಾತಿಗಳು ಯಾವ ಮಠದಾಗ ಕಾಣ್ತಾವಪ್ಪ ಅಂದ್ರೆ ಅದು ಶಿರಹಟ್ಟಿ ಫಕೀರೇಶನ ಮಠದಾಗ ಕಾಣ್ತಾವ ಅಂತಕ್ಕಂಥದ್ದನ್ನು ನೀವೆಲ್ಲ ಒಪ್ಪಗೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಅಂತಹ ಒಂದು ಮಠದ 13ನೇ ಪೀಠಾಧೀಶ್ವರರು ಸದ್ಯದ ಜಗದ್ಗುರುಗಳವರು. ಅವರು ಪಟ್ಟಕ್ಕಾಗಿ 40 ವರ್ಷ ಆಯ್ತು. 40 ವರ್ಷದಿಂದ ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಯಾರು ಏನು ಕೇಳ್ತಾರೆ ಅದನ್ನು, ಅವ್ರು ಯಾವ ಮನೆ ಒಳಗೆ ಪಾದ ಹಾಕ್ಯಾರ ಆ ಮನೆ ಪಾಪ ದೂರ ಆಗಿದೆ, ಆ ಮನೆ ಶಾಪ ದೂರ ಆಗಿದೆ, ಆ ಮನೆ ಬಡತನ ದೂರ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲ ಕಡೆಗೆ ನಾವು ನೋಡಿದ್ದೇವೆ ಅಂತಕ್ಕಂಥದ್ದು. ಇದು ಆವಾಗಿನ ಕಾಲಕ್ಕಷ್ಟ ಲೀಲೆಗಳ ನಡೆದಾವಂತ ಅನ್ಕೋಬೇಡ್ರಿ. ನಾವೊಂದು ಹೋದ ವರ್ಷ ಒಂದು ಕಾರ್ಯಕ್ರಮ ಮಾಡಕತ್ತಿದ್ವಿ ಹಾವೇರಿ ತಾಲೂಕು ಹಂದಿಗನೂರು ಗ್ರಾಮದೊಳಗೆ. ಹಂದಿಗನೂರು ಗ್ರಾಮದೊಳಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಮನೆಗೆ ನಾವು ಭಿಕ್ಷೆಗೆ ಹೊಂಟಿದ್ವಿ. ನಾವು ಕೂಡ ಮನೆ ಭಿಕ್ಷೆಗೆ ಹೋಗ್ಬೇಕಾದ್ರೆ ಆ ಮನೆಯೊಳಗೆ 2 ತೆಂಗಿನಕಾಯಿ, ನೀವು ಹೆಂಗ ಹೂವಿನ ಮಾಲಿ, ಕಲ್ಲು ಸಕ್ರಿ ದಾರಿ ಉದ್ದಕ್ಕೂ ತಗೊಂಡು ಬರ್ತಿದ್ರಲ್ಲ, ಹಂಗ ಅವ್ರ ಮನೆಯೊಳಗೆ ಎಲ್ಲರೂ ತಗೊಂಡು ಬಂದು ಮಾಲಿ ಹಾಕಿ ಎಲ್ಲ ಮಾಡಿ ಪಾದಪೂಜೆ ಮಾಡಿಕೊಂಡು ಕಲ್ಸಕ್ರಿಯನ್ನು ಆಶೀರ್ವಾದ ತಗೊಳ್ಳೋದು, ತೆಂಗಿನಕಾಯಿಗೆ ಆಶೀರ್ವಾದ ತಗೊಳ್ಳೋದು ಮಾಡ್ತಿದ್ರು. ಒಂದು ಮುಸ್ಲಿಮರ ಮನಿ, ಆ ಮನೆಯ ಅಡ್ರೆಸ್ಸು ಹಂದಿಗನೂರು. ಮೂಡಲ ಮನೆ ಧಾರಾವಾಹಿ ಆಗಿತ್ತಲ್ಲ, ನಾ ಹೇಳಕತ್ತಿದ್ದು ಮೂಡಲ ಮನಿ ಧಾರಾವಾಹಿ. ಆ ಮೂಡಲ ಮನಿ ಧಾರಾವಾಹಿ ಊರಿನೊಳಗೆ ಸುಂಕದಂತಕ್ಕಂಥ ಒಂದು ಮುಸ್ಲಿಮರ ಮನಿತನ. ಆ ಮನಿತನದ ಮುಂದೆ ನಾನು ಹೋಗ್ಬೇಕಾಗಿತ್ತು. ಅಂದ್ರೆ ಹಿಂಗ ಓನ್ಯಾಗ ಹೋಗ್ಬೇಕಾದ್ರೆ ಮುಂದೆ ಅದು ಇತ್ತು. ಆ ಮನೆಯೊಳಗೆ ಮಕ್ಕಳಿಲ್ಲ, ಮರಿ ಇಲ್ಲ, 2 ಮುದುಕಿಯವು, ಒಳೆ ವಯಸ್ಸು 80 ದಾಟ್ಯಾವ. ಎಲ್ಲಾರ ಮನೆಯೊಳಗ ಕಾಯಿ ಆಶೀರ್ವಾದ ತಗೊಳಕತ್ಯಾರಂತ ನಾನು ತಗೋಬೇಕಂತೇಳಿ ಆ ಮುದುಕಿಗೆ ಅನಿಸೈತಿ, ಸುಂಕದ ಮನಿತನದ ಮುದುಕಿಗೆ. ಆ ಮುದುಕಿ
ಯಾರ್ಯಾರು ನಾವು ಓಣ್ಯಾಗ ಕೇಳಿದ್ರೆ ಹೋಗೋಗ್ನ ಎಲ್ಲಿದ ಅಂತೇಳಿ ಅಂದಾರ. ಆಕೆಗೆ ಬಹಳ ಮನಸ್ಸಿಗೆ ನೋವು ಅನಿಸಿ ಸ್ವಾಮಿಗಳು ಬರುವಾಗ ನಾನು ಒಂದು ಕಾಯಿ ಆಶೀರ್ವಾದ ತಗೋಬೇಕಲ್ಲ, ಇಡೀ ಊರ ತಗೊಂಡೈತಿ, ನಾನು ಒಂದು ತಗೋಬೇಕಂತೇಳಿ ತಿಳ್ಕೊಂಡು ಆ ಮುದುಕಿ ಏನ್ ಮಾಡಿತೆ ಅಂದ್ರೆ ಎಲ್ಲರಿಗೂ ಹೇಳ್ಕೊಳಕ್ ಹೋದಾಗ ಯಾರು ಕಿಮ್ಮತ್ ಕೊಡ್ಲಾರ್ದಾಗ ಅವ್ರ ಮನಿ ಮುಂದೆನ ಒಂದು ತೆಂಗಿನ ಗಿಡ ಐತಿ, ಇಡೀ ಊರಾಗ ನೀವು ಹೋಗಿ ಕೇಳ್ರಿ, ಆ ಊರಾಗ ನಡೀತಾವತ್ತಿನ ದಿವಸ. ಆ ಮುದುಕಿ ಏನ್ ಮಾಡಿದ್ಲು ಅಂದ್ರೆ ಪುರಾಣದಾಗ ದಿನಾ ಕತಿ ಕೇಳ್ತಿದ್ಲಲ್ಲ, ಆ ತೆಂಗಿನ ಗಿಡದ ಬುಡಕ್ ನಿಂತ್ಕೊಂಡು ಯಪ್ಪ ಫಕೀರೇಶ ಎಲ್ಲರೂ ತೆಂಗಿನಕಾಯಿ ಆಶೀರ್ವಾದ ತಗೊಂತಾರಂತ, ನನಗ ಆ ಶಕ್ತಿ ಇಲ್ಲ, ನೀ ದೊಡ್ಡವಾಗಿದ್ರು ಒಂದು ಕಾಯಿ ಕೊಡು ಯಪ್ಪ ಅಂತ ಬೇಡಿಕೊಂಡ್ರೆ ಆ ಕ್ಷಣಕ್ಕೆ ಒಂದು ಉದುರಿ ಬಿತ್ತು ಆಕಿನ ಉಡಿ ಒಳಗ ಕಾಯಿ ಆ ಮುದುಕಿಗೆ. ಇಡೀ ಊರ್ ದೈವ ನನ್ನ ಹಿಂದಿತ್ತು, ಗದ್ ನಡಗಾಕತ್ತಿತ್ತು ಮುದುಕಿ. ಯಾಕಮ್ಮ ಯಾಕೆ ಇಷ್ಟಾಕ್ ನಡಗಾಕತ್ತಿದ್ವಿ, ವಯಸ್ಸಾಗೈತಿ ಆರಾಮಿಲ್ಲನ ಅಂತ ನಾನು ದುಬ್ಬದ ಮೇಲೆ ಕೈ ಆಡಿಸಿದೆ. ಏನಿಲ್ಲಪ್ಪ ಗಿಡಕ್ಕೆ ಹೋಗಿ ಒಂದು ಕಾಯಿ ಕೊಡು ಅಂತ ಹೇಳಿದ ಹಂಗ ನನ್ನ ಮುಂದೆ ಬಿತ್ತು, ಆತನ ಲೀಲಾ ಎಂಥದ್ದು ಅನ್ನುವಂತ ಮಾತು ನನಗೆ ಭಯ ಹುಟ್ಟಿಸೈತಿ ಅಂತ. ಭಯ ಯಾಕೆ ನಿನಗೆ ಬೇಡಿದ್ ಕೊಟ್ಟಾನಂತಂದ ಮೇಲೆ ಕಾಯಿ ಕೇಳಿದಿ, ಕಾಯಿ ಕೊಟ್ಟಾನ, ನಿನಗೆ ಕಾಯ್ತಾನವ, ನೀನ್ ಹೆದರ್ಕೋಬೇಡ ಅಂತ ಒಂದು ಮಾತನ್ನ ಹೇಳಿದೆ. ಹೀಗೆ ಈಗೂ ಕೂಡ ನಿರಂತರ ಆ ಮಠದ ಫಕೀರೇಶ್ವರನ ಹೆಸರಿನ ಮೇಲೆ ಲೀಲೆಗಳು ನಡೀತಾವ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ